ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊರಿಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಿಂದೂಗಳನ್ನ ಸಾಮೂಹಿಕವಾಗಿ ಹತ್ಯೆ ಮಾಡಿದ್ರಲ್ಲ, ಅವರ ಜಾತಿ ಇದೆಲ್ಲ ಕೇಳಿ ಅದರಿಂದ ಇವತ್ತೆಲ್ಲ ವಿಶ್ವ ಹಿಂದೂ ಪರಿಷತ್ನ ಮತ್ತು ಮಾಜಿ ಸೈನಿಕರ ಸಂಘ ಮತ್ತು ಹಾಸನ ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಬಂದು ಪ್ರೊಟೆಸ್ಟ್ ಮಾಡ್ತಾರೆ. ಪ್ರೊಟೆಸ್ಟ್ ಮಾಡಿದ ಉದ್ದೇಶ ಏನಿದೆ, ಹಿಂದೂಗಳಲ್ಲಿ ಏಕತೆ ಮೂಡಿಸಬೇಕು. ಮೊದಲನೇದಾಗಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಅಮಾಯಕ ಹಿಂದೂಗಳನ್ನ ಟೂರಿಸ್ಟ್ ಆಗಿ ಹೋದಂತ ಕಾಶ್ಮೀರದಲ್ಲಿ ಕೊಂದಿದ್ದಾರೆ. ಪ್ರತಿಯೊಬ್ಬರನ್ನು ಧರ್ಮ ಕೇಳಿ ಕೊಂದಿರೋದು. ಇದು ಬೇರೆ ಧರ್ಮದವ್ರನ್ನಲ್ಲ, ಹಿಂದೂಗಳನ್ನು ಹುಡುಕಿ ಕೊಂದಿರೋಂತ ಘಟನೆ ನಡೆದಿದೆ. ಇದು ತುಂಬಾ ದುರ್ಘಟನೆ. ಕಾಶ್ಮೀರದಲ್ಲಿ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಭಯೋತ್ಪಾದಕರು ಒಂದು ನರಹಂತಕ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಇದು ಬಹಳ ಮಾನವೀಯತೆಗೆ, ಮಾನವ ಒಂದು ಜೀವನಕ್ಕೆ ಒಂದು ಬಹಳ ಖಂಡನೀಯವಾದ ವಿಷಯವಾಗಿರುತ್ತದೆ. ಅದ್ರ ಪಾಡಿಗೆ ಅದು ಏನೋ ಒಂದು ಅಷ್ಟಕ್ಕೆ ಸೀಮಿತವಾಗಿ ಕೆಲವು ಕಡೆ ನಾವು ಈಗ ಪ್ರಯೋರಿಟೈಸ್ ಮಾಡಿ ಮಿಷನ್ ಮೋಡಲ್ಲಿ ಕೆಲವು ಪ್ರೋಗ್ರಾಮ್ಸನ್ನು ಮಾಡಬೇಕು ಅನ್ನೋದು. ಅದನ್ನು ನಾವು ಒಂದಲ್ಲ ನೂರಾರು ಬಾರಿ ನಾವು ಎಲ್ಲರೂ ಕೂಡ ಹೇಳ್ಕೊಂಡು ಒಂದು ಲ್ಯಾಂಗ್ವೇಜ್ ಅದು ಯಾವುದನ್ನು ಮಿಷನ್ ಮೋಡಲ್ಲಿ ತೆಗೆದುಕೊಳ್ತೇವೆ ಅದನ್ನು ಮಿಷನ್ ಮೋಡಲ್ಲಿ ಮಾಡಬೇಕು. ಟೈಮ್ ಮೊದಲು ಮಲ್ಟಿಪಲ್ ಪ್ರೋಗ್ರಾಮ್ಸನ್ನು ನಾವು ಮಾಡ್ತಾ ಇದ್ವಿ. ಈಗ ಅದನ್ನು ಎಲ್ಲವನ್ನು ಕೂಡ ನಾವು ಫೋಕಸ್ ಆಗಿ ಮಾಡ್ತಾ ಇದ್ದೀವಿ. ದಕ್ಷಿಣ ಭಾರತದಲ್ಲಿ ಅಥವಾ ಫೋಕಸ್ ಇಲ್ಲದೆ ಇರೋ ಕಡೆ ಅದು ಪೌಷ್ಟಿಕಾಂಶ ಮಾಡಬೇಕು ಅನ್ನುವಂಥದ್ದು ಹೇಳಿದೆ. ಇದರ ಮಧ್ಯೆ ಸ್ವಲ್ಪ ಓವರ್ ಲ್ಯಾಪಿಂಗ್ ಲೇಯರಿಂಗ್ ಕಂದಾಯ ಸ್ವಲ್ಪ ಕೆಲವು ಕಡೆ ಒಂದು 5-6 ಜಿಲ್ಲೆಗಳಲ್ಲಿ ಮಾತ್ರ ಪ್ರಮುಖವಾದಂಥ ಕಾರ್ಯಕ್ರಮ ಇದೆ ಕಂದಾಯ ಗ್ರಾಮಗಳಲ್ಲಿ. ಸೊ ಅದು ಬಿಟ್ಟರೆ ಬಹುತೇಕವಾಗಿ ನಾವು ಮಲ್ಟಿಪಲ್ ಅಟ್ ಎ ಟೈಮ್ ಮಲ್ಟಿಪಲ್ ಪ್ರೋಗ್ರಾಮ್ಸನ್ನು ಅವಾಯ್ಡ್ ಮಾಡುವಂಥ ಮಾಡ್ತಾ ಇದ್ದೇವೆ. ಮುಂದಿನಂತ ನಾನು ಅಲ್ಲಿ ತಾಳಿಕೋಟೆಯಲ್ಲಿ ಕಲ್ತಿದ್ವಿ. ಅಲ್ಲೇ ದಾನ ಅದೆಲ್ಲ ಕಲಿಸಿದ್ರು. ಅದು ಪರ್ಫೆಕ್ಟ್ ಮಾಡ್ಕೊಂತ ಆಗಿದೆ. ತುಂಬ ಖುಷಿಯಾಗಿದೆ. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅದು ತಗೊಂಡಿನಲ್ಲ, ಅದು ಭಾಳ ಇಷ್ಟ ಆಗಿದೆ. ಇವರು ಈ ತರ ಮಾಡ್ತಾ ಅಂತ ನಾನು ಗೆಸ್ಟ್ ಸಮ ಮಾಡಿದ್ದಿಲ್ಲ.
ಈ ಸಾಧನೆಯಿಂದ ಭಾಳ ಹೆಮ್ಮಾಗಿದೆ. ಮತ್ತು ಒಂದು ಗೌರವ ನಮ್ಮ ತಂದೆ ತಾಯಿಗಾಯ್ತು, ನಮ್ಮ ಮನೆ ಫ್ಯಾಮ್ಲಿಗಾಯ್ತು, ಇಡೀ ಕುಟುಂಬಕ್ಕೆ ಒಂದು ಒಳ್ಳೆ ಇದಾಗಿದೆ ಹೇಳೋದು. ಆಕೆ ಏನು ಕಲಿತ ಅಲ್ಲಿ ಕಲಿಸ್ಬೇಕಂತ ಭಾಳ ಇದೈತೆ ಸರ್. ಮುಂದೆ ಒಟ್ಟು ಓದೋ ಒಂದು ಏನಲ್ಲ, ಅದ್ರ ಬೇರೆ ಬೇರೆ ಆಕೆಗೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ಕಲಿಸ್ಬೇಕಂತ ಭಾಳ ಆಸೆ ಇದೆ. 9 days ಅಷ್ಟೇ ಕಲ್ತೆ, 20 days ಅದು 9 days ಅಷ್ಟೇ ಕಲ್ತೆ. ಹೆಚ್ಚಿಂದ ಅದ್ರಾಗ ವಿದ್ಯೆ ಕಲ್ಕೊಂಡು ಹೋಗಿ ಅದ್ರಾಗ ಅವಳು 9 ನಿಮಿಷ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗಕ್ಕೆ 9 ನಿಮಿಷ ಕೊಟ್ಟಿದ್ರಿ. 9 ನಿಮಿಷ ಒಳಗೆ ಆಕಿ 6 ನಿಮಿಷ 112 ಹೇಳಿದ್ಲು. 95 ಇಟ್ಟಿದ್ದಾರೆ ಅವನು. ಅದ್ರಾಗ ಹೆಚ್ಚಿಂದ ಇದು ಮಾಡಿ ಇಂಡಿಯಾ ಬುಕ್ ರೆಕಾರ್ಡ್ಸ್ ಅಂತಂದು ಕೊಟ್ಟಲ್ರಿ. ಅದೇನು ಒಂದೂ ಚಾರ್ಜ್ ತಪ್ಪದ ಹೇಳಿದ್ಲು. ಎಲ್ಲರೂ ಚಪ್ಪಾಳೆ ಬಿಡೋದು ಏನು ಅದ ಬಿಚ್ಚಿ ಎಷ್ಟು ಕಲ್ತಾಳ ಎಲ್ಲರೂ ಏನು ನಿಮ್ಮ ಮೊಮ್ಮಗಳು ಏನು ಲೆಕ್ಕ ಏನಿದು ವಿದ್ಯೆ ಅಂತೇಳಿ ಎಲ್ಲರೂ ಇದು ಮಾಡ್ಕೊತಾರೆ. ಹೆಚ್ಚಿನ ಖುಷಿ ಆಗೈತೆ. ಹ್ಯಾಂಗಾರ ಕಲ್ತಿರ್ಬೇಕು ನಮ್ಮ ಮೊಮ್ಮಗಳು, ಹೆಂಗೆ ಹೇಳ್ತಿದ್ದಾವು ಅದು ಹೆಂಗೆ ನಮ್ಗೆ ಇದು ಆಶ್ಚರ್ಯ ಆಗೈತೆ. ಆ ವಿದ್ಯಾರ್ಥಿನಿಯ ಒಂದು ಸಾಧನೆ ನಮ್ಮ ಹನುಮಸಾಗರಕ್ಕೆ ಕೀರ್ತಿಯನ್ನು ತರುವಂಥದ್ದಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ಇನ್ನೂ ಹೆಚ್ಚಿನ ಒಂದು ಅದರಲ್ಲಿ ವಿದ್ಯೆಯನ್ನು ಕಳಿಸ್ಲಿ, ನಮ್ಮ ಒಂದು ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರುವಂಥ ವಿದ್ಯಾರ್ಥಿನಿ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಇವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಮಹಿಳೆಯರು ಇವೆಲ್ಲ ಪುರುಷರು ಬಂದು ಮಾಡುವುದು ಬಹಳ ಸಂತೋಷ. ಯಾಕಂದರೆ ಇಡೀ ಪ್ರದೇಶದಲ್ಲೇ ನಮ್ಮ ಕನ್ನಡ ಉಳಿದು, ಕನ್ನಡ ಬೆಳೆಯಬೇಕು, ಕನ್ನಡವನ್ನು ಬೆಳೆಸುವುದು ಇಡೀ ಪ್ರದೇಶದಿಂದ ಎಲ್ಲದರಿಗೆ ಆಗಲಿ ಅನ್ನುವಂಥ ಕಾರ್ಯದಿಂದ ನಿಯಮಗಳನ್ನು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅಲ್ಲಿಯ ಜನರಿಗೆ ತಮ್ಮ ಭಾಷೆ ಎಷ್ಟು ಐತಿಹಾಸಿಕವಾಗಿ ಎಷ್ಟು ದೊಡ್ಡದು, ಎಷ್ಟು ಮಾನ್ಯವಂಥದ್ದು ಅಂತನ್ನೋದ್ರ ಹೇಳಬೇಕಾಗಿದೆ. ಅಂಥ ಒಂದು ಕಾರ್ಯಕ್ರಮ ಗಡಿನಾಡುಗಳಲ್ಲಿ ಕರ್ನಾಟಕದ 5 ಬೇರೆ ಬೇರೆ ಭಾಷೆಗಳ ಪ್ರಾಂತಗಳಿಂದ ಕೂಡಿದಂಥದ್ದು. 5 ಗಡಿಗಳಿಗೆ ಹೆಚ್ಚು ಕನ್ನಡದ ಕಾರ್ಯಕ್ರಮಗಳಾಗಬೇಕು, ಕನ್ನಡದ ಶಾಲೆಗಳಾಗಬೇಕು. ಇರೋದು ನಮಗೂ ತುಂಬಾನೇ ಖುಷಿ ಆಗ್ತಾ ಇದೆ. ನಮ್ಮ ಎಲ್ಲ ಕಲ್ಚರ್, ನಮ್ಮ ಸಂಸ್ಕೃತಿ ಎಲ್ಲ ಬೇರೆ ಬೇರೆ ಆಗಿದ್ರೂ ಸಹಿತ ಎಲ್ಲರನ್ನು ಒಂದುಗೂಡಿಸಿ ನಾವೆಲ್ಲರೂ ಕನ್ನಡಿಗರು ಅನ್ನೋ ಒಂದು ಭಾವನೆಯನ್ನ ಮೂಡಿಸುವಂತಹ ಕೆಲಸ ಈ ಒಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಆಗ್ತಾ ಇದೆ. ಇದಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸಹಿತ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಕನ್ನಡವನ್ನು ಉಳಿಸಬಹುದು, ಕನ್ನಡವನ್ನು ಬೆಳೆಸಬಹುದು, ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ಭಾಷೆಯನ್ನು ಜಗತ್ತಿನಾದ್ಯಂತ ಪಸರಿಸಬಹುದು ಅಂತ ನನ್ನ ಅನಿಸಿಕೆ. ಅದೇ ರೀತಿ ಈ ಗಡಿ ಭಾಗದಲ್ಲಿರುವ ಇನ್ನೂ ಹಲವು ಗ್ರಾಮಗಳಲ್ಲಿ ಇಂಥ ಕಾರ್ಯಕ್ರಮ ಜರುಗಬೇಕು. ಸಾಹಿತ್ಯ, ಸಂಸ್ಕೃತಿ, ಭಾಷೆ ಇನ್ನುಳಿದ ಪ್ರದೇಶಗಳಿಗೂ ಹರಡಬೇಕು. ಕನ್ನಡದ ತನ್ನ ಸಂಸ್ಕೃತಿ ಜಗತ್ತಿಗೆಲ್ಲ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.